ಹಲೋ ಎವ್ರಿವಾನ್, ಇದು ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಾಂಟೆಂಟ್. ನಾನು ಶರ್ಮಿತಾ ಶೆಟ್ಟಿ. ಇತ್ತೀಚೆಗೆ ನಮ್ಮ ಲೈಫ್ ಸ್ಟೈಲ್ ಅಂತೂ ಕಂಪ್ಲೀಟಾಗಿ ಚೇಂಜ್ ಆಗಿದೆ. ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗ್ತಾ ಇದ್ದಂಗೆ ನಮ್ಮ ರಿಲೇಷನ್ಶಿಪ್ ವ್ಯಾಲ್ಯೂಸ್ ಕೂಡ ಬದಲಾಗ್ತಿದೆಯಾ, ಕಡಿಮೆ ಆಗ್ತಾ ಇದೆಯಾ, ಹೀಗೆ ಒಂದಿಷ್ಟು ಚರ್ಚೆಗಳು ಸದ್ಯಕ್ಕೆ ನಡೀತಾ ಇದೆ. ಇದಕ್ಕೆ ಕಾರಣ ಒಂದು ಸರ್ವೆಯ ರಿಪೋರ್ಟ್, ಎಟ್ ದ ಸೇಮ್ ಟೈಮ್ ಗೌರ್ಮೆಂಟ್ನ ಒಂದು ವರದಿ ಕೂಡ. ಆ ವರದಿ ಏನು ಹೇಳುತ್ತೆ ಹಾಗಾದರೆ? ಇತ್ತೀಚೆಗೆ ನಾವು ನೋಡ್ತಾ ಇರ್ತೀವಿ, ಸಂಬಂಧಗಳಿಗೆ ಈಗಂತೂ ಬೆಲೆನೇ ಇಲ್ಲ. ಇವತ್ತು ಮದುವೆ ಅಂತಾರೆ, ನಾಳೆ ಬ್ರೇಕಪ್ ಅಂತಾರೆ, ಡಿವೋರ್ಸ್ ಅಂತಾರೆ, ಪ್ರೀತಿಗೂ ವ್ಯಾಲ್ಯೂ ಇಲ್ಲ. ಈ ಥರದ್ದೆಲ್ಲ ಚರ್ಚೆಗಳು ಮತ್ತು ಅದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಒಂದಿಷ್ಟು ಬದಲಾವಣೆಗಳು ನಮ್ಮ ಸಮಾಜದಲ್ಲಿ ಆಗ್ತಿದೆ. ಅದನ್ನ ಇಟ್ಕೊಂಡೇ ಈ ಚರ್ಚೆಗಳು ಆಗ್ತಿರೋದು. ಇನ್ಫ್ಯಾಕ್ಟ್ ಅದರಲ್ಲಿ ಒಂದು ಪಾಯಿಂಟ್ ಬಗ್ಗೆ ಚರ್ಚೆ ಆಗ್ತಿದೆ. ಅದು ಈ ಏಕಾಂಗಿಯಾಗಿ ಉಳಿತಾರಲ್ಲ ಮಹಿಳೆಯರು, ಅವ್ರ ಬಗ್ಗೆ ಸರ್ವೆ ಏನು ಹೇಳುತ್ತೆ, ನಮ್ಮ ಇಂಡಿಯಾದಲ್ಲಿ ಅಂಥವ್ರು ಎಷ್ಟು ಜನ ಇದ್ದಾರೆ, ಯಾವ ಕಾರಣ ಬಗ್ಗೆ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಇನ್ಫಾರ್ಮೇಷನನ್ನು ಕೊಡ್ತಾ ಹೋಗ್ತೀನಿ. ಏಕಾಂಗಿಯಾಗಿ ಉಳಿಯುವಂಥ ಮಹಿಳೆಯರು ಅಂತಂದರೆ ಒಂದು ಕೆಟಗರಿ, ನಮಗೆ ನಮ್ಮ ಲೈಫ್ ಟೈಮಲ್ಲಿ ಮದುವೆನೇ ಬೇಡ ಅಂತ ಸ್ಟ್ರಾಂಗ್ ಡಿಸಿಷನ್ ತೊಗೊಂಡಿರುವಂಥ ಒಂದು ಕೆಟಗರಿ. ಮತ್ತೊಂದು ಕೆಟಗರಿ, ಮದುವೆನೂ ಆಗಿರ್ತಾರೆ, ಆದರೆ ನಮಗೆ ಹೊಂದಾಣಿಕೆ ಬರ್ತಾ ಇಲ್ಲ, ನಮ್ಮ ದಾಂಪತ್ಯದಲ್ಲಿ ಅನ್ಯೋನ್ಯತೆ ಇಲ್ಲ, ಹಾಗಾಗಿ ಸಪ್ರೇಟ್ ಆಗೋಣ, ಡಿವೋರ್ಸ್ ತಗೊಂಡು ಏಕಾಂಗಿಯಾಗಿರುವಂಥ ಮಹಿಳೆಯರು, ಮತ್ತು ನಮಗೆ ಮದುವೆ ಬೇಡ ಅನ್ನೋ ಒಂದು ಕೆಟಗರಿ. ಮತ್ತೊಂದು ಕೆಟಗರಿ ಇದೆ, ಮದುವೆ ಆಗಿರುತ್ತೆ, ಆದರೆ ಕಾರಣಾಂತರಗಳಿಂದ ತಮ್ಮ ಗಂಡನನ್ನು ಕಳ್ಕೊಳ್ತಾರೆ, ವಿಧವೆಯರಾಗ್ತಾರೆ, ಅದೊಂದು ಕೆಟಗರಿ. ನೆಕ್ಸ್ಟ್ ಅವರು ಮದುವೆ ಬೇಡ ಅಂದ್ಬಿಟ್ಟು ಏಕಾಂಗಿಯಾಗಿ ತಮ್ಮ ಜೀವನವನ್ನು ಕಟ್ಕೊಂಡು ಹೋಗಿರ್ತಾರೆ, ಅಂತಹ ಕೆಟಗರಿ. ಸೊ ಇದರಲ್ಲಿ ಭಾರತದಲ್ಲಿ ನಾವು ನೋಡೋದಾದರೆ ಓವರಾಲ್ ಆಗಿ ಈಗ ನಮಗೆ ಮದುವೆನೇ ಬೇಡ ಅಂತ ಡಿಸೈಡ್ ಮಾಡಿರೋರು, ಗೌರ್ಮೆಂಟೇ ಸರ್ವೆ, ಇದು 2019 ತನಕ ಸರ್ವೆ ಮಾಡಿರೋದು. ಒಂದಿಷ್ಟು ಸ್ಯಾಂಪಲ್ಗಳನ್ನು ಸರ್ವೆ ಮಾಡಿದಂಥ ಸಂದರ್ಭದಲ್ಲಿ ಮಾಹಿತಿ ಸಿಕ್ಕಿರೋದು, 19.9% ನಮಗೆ ನಮ್ಮ ಲೈಫ್ ಟೈಮಲ್ಲಿ ಮದುವೆನೇ ಬೇಡ ಅಂಥೇಳಿ ಮಹಿಳೆಯರು ನಿರ್ಧಾರಕ್ಕೆ ಬಂದಿದ್ದಾರಂತೆ. ಇನ್ನು ಏಕಾಂಗಿಯಾಗಿ ನಮ್ಮ ಜೀವನ ನಾವು ಕಟ್ಕೊಳ್ತೀವಪ್ಪ, ನಮ್ಗೆ ಸಾಮರ್ಥ್ಯ ಇದೆ ಅಂತ ಬದುಕ್ತಾ ಇರೋರು, ನಾನೇನು ಆಲ್ರೆಡಿ 3 ಕೆಟಗರಿಗಳನ್ನು ನಿಮ್ಮ ಮುಂದೆ ಹೇಳಿದೆ, ಎಕ್ಸ್ಪ್ಲೈನ್ ಮಾಡಿದೆ, ಆ ಕೆಟಗರಿ ಎಲ್ಲ ಸೇರಿಸಿ 21% ಏಕಾಂಗಿಯಾಗಿ ಮಹಿಳೆಯರು ಜೀವನವನ್ನು ಮಾಡ್ತಾ ಇದ್ದಾರೆ. ಇನ್ನು ನಮ್ಮ ಇಂಡಿಯಾದಲ್ಲಿ ಎಲ್ಲಿ ಅತಿ ಹೆಚ್ಚಾಗಿ ಮಹಿಳೆಯರು ಏಕಾಂಗಿಯಾಗಿದ್ದಾರೆ ಅಂತಂದರೆ, ತಮ್ಮ ಜೀವನವನ್ನು ಕಟ್ಕೊಂಡಿದ್ದಾರೆ ಅಂದರೆ ಸೌತ್ನ ರಾಜ್ಯಗಳೇ ಬರೋದು, ತಮಿಳುನಾಡು, ಕೇರಳ ಮತ್ತು ಕರ್ನಾಟಕ. 2024ರಲ್ಲಿ ಸ್ಯಾಂಪಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ ಅಂಥೇಳಿ ಒಂದು ಸರ್ವೆಯನ್ನು ಮಾಡಲಾಗಿತ್ತು. ಆ ಸರ್ವೆ ಆಧಾರದಲ್ಲಿ ಶೇಕಡಾವಾರು ಅದನ್ನು ವಿಂಗಡಣೆ ಮಾಡಿದ್ದಾರೆ. ಅಂದರೆ ತಮಿಳುನಾಡಲ್ಲಿ ಈ ಡಿವೋರ್ಸಿಂದಾಗಿ, ಅಂದರೆ ವಿಚ್ಛೇದನ ಪಡ್ಕೊಂಡ್ಮೇಲೆ ಮಹಿಳೆಯರು ಸಪ್ರೇಟಾಗಿ, ಅಂದರೆ ನಮ್ಗೆ ಯಾರು ಸಹವಾಸ ಬೇಡ, ನಾವು ಸಿಂಗಲ್ ಆಗಿ ಇರ್ತೀವಿ ಅಂತ ವಾಸ ಮಾಡ್ತಿರೋರು 11.6%. ಅದೇ ಕೇರಳದಲ್ಲಿ 10.4%. ಇನ್ನು ಕರ್ನಾಟಕದಲ್ಲಿ 8.6% ಮಹಿಳೆಯರು ಇದ್ದಾರಂತೆ. ಇನ್ನು ಬಾಲ್ಯ ವಿವಾಹ, ಅದಕ್ಕೆ ಕಡಿವಾಣ ಹಾಕುವಂಥ ನಿಟ್ಟಿನಲ್ಲಿ ಸರ್ಕಾರ ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಂಡರೂ ಕೂಡ ಕದ್ದು ಮುಚ್ಚಿ ಇಂಥ ಬಾಲ್ಯ ವಿವಾಹ ಪ್ರಕರಣಗಳು ನಡೀತಾ ಇದೆ. ಸರ್ವೆ ಪ್ರಕಾರ 2.1% ಬಾಲ್ಯ ವಿವಾಹಗಳು ಈಗಲೂ ಆಗ್ತಾ ಇದೆಯಂತೆ. ಇನ್ನು 18 ವಯಸ್ಸಿಂದ 20 ವರ್ಷದ ಆ ಗ್ಯಾಪಲ್ಲಿ ಅಥವಾ ಅವಧಿಯಲ್ಲಿ ಮದುವೆ ಆಗೋರು 24.5%ಇದ್ದರೆ, 21 ವರ್ಷ ದಾಟದ ಮೇಲೆ ಹುಡುಗಿರು ಮದುವೆ ಆಗೋರ ಸಂಖ್ಯೆ 73.5 ಇದೆ. ಅಂದರೆ ಇತ್ತೀಚೆಗೆ ಮ್ಯಾರೇಜಸ್ ಕೂಡ ಡಿಲೇ ಆಗಿದೆ. ಆಫ್ಟರ್ 30-35 ಹಿಂಗೆ ಮ್ಯಾರೇಜಸ್ ಕೂಡ ಡಿಲೇ ಆಗಿದೆ. ನಮ್ಗೆ ಸರಿಯಾದ ಪಾರ್ಟ್ನರ್ ಸಿಗಲಿ ಅಂತ ಕಾದು ಕೆಲವರು ಮದುವೆ ಆಗ್ತಾರೆ. ಇನ್ನು ಕೆಲವರು ಮದುವೆ ಎಲ್ಲ ಬೇಡ, ನಾವು ಲಿವಿಂಗ್ ರಿಲೇಷನ್ಶಿಪ್ನಲ್ಲಿ ಇರೋಣ ಅಂತಲೂ ಕೂಡ ಬಯಸಿ ಆ ಥರ ಒಂದು ಬಾಂಧವ್ಯವನ್ನು ಕೂಡ ಹುಡ್ಕೊಂಡಿದ್ದಾರೆ, ಇಲ್ಲ ಅಂತಲ್ಲ. ಅಂದರೆ ಇಲ್ಲಿ ಮಹಿಳೆಯರು ಹೆಚ್ಚಾಗಿ ತಮ್ಮ ಜೀವನವನ್ನು ನಾವು ಕಂಡುಕೊಳ್ತೀವಿ, ನಮಗೆ ಪುರುಷರ ಮೇಲೆ ಡಿಪೆಂಡೆನ್ಸಿ ಬೇಡ ಅಂಥೇಳಿ ಸ್ವಾವಲಂಬಿ ಬದುಕನ್ನು ಅಥವಾ ಏಕಾಂಗಿಯಾಗಿ ಬದುಕೋದಕ್ಕೆ ಕಾರಣ ಅಂತಂದರೆ, ಒಂದು ನಾನು ಹೇಳ್ದಂಗೆ ಸಬಲೀಕರಣ ಅಂಥೇಳಿ ಇತ್ತೀಚೆಗೆ ಒಂದು ಕೂಗು ಜೋರಾಗಿ ಎದ್ದಿದೆ. ಮತ್ತು ಸ್ವಾವಲಂಬಿ ಬದುಕು, ನಾವು ಯಾರ ಹತ್ರನೂ ಕೈ ಚಾಚಬಾರ್ದು, ಕೈ ಒಡ್ಡಬಾರ್ದು, ನಮ್ಮನ್ನು ಈ ದುಡ್ಡಿನ ವಿಷಯವಾಗಿ, ಆರ್ಥಿಕವಾಗಿ ಅಥವಾ ನಮ್ಮನ್ನು ಕೀಳಾಗಿ ನೋಡಬಾರ್ದು ಅಂಥೇಳಿ ಮಹಿಳೆಯರು ಒಂದು ಮೈಂಡ್ಸೆಟ್ಟನ್ನು ಇಟ್ಕೊಂಡ್ಬಿಟ್ಟಿದ್ದಾರೆ. ಮತ್ತು ನಾವು ಸೇಫ್ ಆಗಿದ್ದೀವಿ, ಸುರಕ್ಷಿತವಾಗಿದ್ದೀವಿ ಅನ್ನೋ ಭಾವನೆ ಮಹಿಳೆಯರಿಗೂ ಇದೆ. ಒಟ್ಟಲ್ಲಿ ಸ್ವಾವಲಂಬಿ ಬದುಕು ಕಟ್ಕೊಳ್ಬೇಕು, ಸಬಲೀಕರಣ. ಮತ್ತು ಆಲ್ಮೋಸ್ಟ್ ಎಲ್ಲರೂ ಈಗ ದುಡಿತಾರೆ, ಸರಿಸಮಾನರಾಗೆ ದುಡಿತಾರೆ, ಗಂಡು ಹೆಣ್ಣು ಅನ್ನೋ ಭೇದ ಭಾವ ಎಲ್ಲ ಇಲ್ಲ. ಸೊ ಮಕ್ಕಳನ್ನು ಆರೈಕೆ ಮಾಡಿಕೊಂಡು ಕೆಲವರು ಜೊತೆಗೆ ಅಂದರೆ ಫ್ಯಾಮಿಲಿ ಮತ್ತು ಕೆಲಸ ಎರಡೂ ಬ್ಯಾಲೆನ್ಸ್ ಮಾಡಿಕೊಂಡು ಆ ಸಾಮರ್ಥ್ಯ ಹೆಣ್ಣಿಗಿದೆ.
ಹಾಗಾಗಿ ಏಕಾಂಗಿಯಾಗಿ ಬದುಕೋದ್ರಲ್ಲಿ ಅಷ್ಟು ಕೆಪಾಸಿಟಿ ನಮಗಿಲ್ವಾ? ಹಾಗಾಗಿ ನಾವೆಲ್ಲದರಲ್ಲೂ ಮುಂದೆ ಇದ್ದೀವಿ. ಅಂದರೆ ಅಡುಗೆ ಮನೆಯಿಂದ ಬಾಹ್ಯಾಕಾಶ ತನಕನೂ ಕೂಡ ನಮ್ಗೆ ಆ ಸಾಮರ್ಥ್ಯ ಇದೆ, ನಾವು ಸಾಬೀತುಪಡಿಸಿದ್ದೀವಿ ಆಲ್ರೆಡಿ. ಹಾಗಾಗಿ ನಮಗೆ ಪುರುಷರ ಒಂದು ಡಿಪೆಂಡೆನ್ಸಿನೇ ಬೇಕಾಗಿಲ್ಲ ಅಂತೇಳಿ ಮಹಿಳೆಯರು ಸ್ವಾವಲಂಬಿ ಬದುಕನ್ನು ಕಟ್ಕೊಂಡಿದ್ದಾರೆ. ಹಾಗಾಗಿ ಈ ದಿನದಿಂದ ದಿನಕ್ಕೆ ಅಥವಾ ವರ್ಷದಿಂದ ವರ್ಷಕ್ಕೆ ಏಕಾಂಗಿಯಾಗಿ ಜೀವನ ಕಟ್ಕೊಳ್ಳೋರು ಅಥವಾ ಜೀವನ ಮಾಡೋರ ಮಹಿಳೆಯರ ಸಂಖ್ಯೆ, ಹೆಣ್ಮಕ್ಳ ಸಂಖ್ಯೆ ಜಾಸ್ತಿ ಆಗ್ತಿದೆಯಂತೆ. ಈ ವರದಿ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಮುಖೇನ ತಿಳಿಸಿ. ನ್ಯೂಸ್ 18 ಕನ್ನಡ ನಾವೆಲ್ಲ ಡಿಜಿಟಲ್ ಮೀಡಿಯಾ ಪ್ಲಾಟ್ಫಾರ್ಮ್ನಲ್ಲೂ ಲಭ್ಯವಿದ್ದೀವಿ. ನಮ್ಮನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.